ಈಗ ಏನೈತೆ ಅಂದ್ರೆ ಸಿದ್ನೇಕಪ್ ಗ್ರಾಮದಲ್ಲಿ ಈಗಾಗ್ತಿರೋ ಮದ್ಯ ಮಾರಾಟ ಹಾಗೂ ಅದ್ರ ಜೊತೆಯಲ್ಲಿ ಡಾಬಾ ಚಾಲುವಾಗೈತಿ. ಡಾಬಾದ ಜೊತೆಯಲ್ಲಿ ಏನಾಗುತ್ತೆ, ಮದ್ಯ ಸರಾಯಿನ ಮಾರಾಕತ್ತಾರೆ. ಆಮೇಲೆ ಸಿದ್ನೇಕಪ್ ಗ್ರಾಮದ ಮಹಿಳೆಯರಿಗೆ ಈ ಕಿರುಕುಳ ಜಾಸ್ತಿ ಆಗೈತಿ, ಒತ್ತಡನೂ ಹೆಚ್ಚಾಗೈತಿ. ಆಮೇಲೆ ಏನಾಗ್ಯಾವ ಅಂತಂದ್ರ ಆ ಮಹಿಳೆಯರಿಗೆ ಈ ಕುಡಿಯೋದು ಮದ್ಯಪಾನ ಏನೈತಿ ಮುಖ್ಯ ಕ್ರಮ ಮಾಡ್ಬೇಕು, ಪೂರ್ಣ ಬಂದ್ ಮಾಡ್ಬೇಕು, ನಿಷೇಧ ಮಾಡ್ಬೇಕು. ಈಗ ಆಲ್ರೆಡಿ ಎರೆಂಚಾಳು, ಬಿನ್ನಾಳು, ಚಿಕ್ಕನ್ ಕೊಪ್ಪ ಎಲ್ಲ ಸುತ್ತಲಹಳ್ಳಿ ಬಂದಾದ ಕಾರಣ ಈಗ ಎಲ್ಲರೂ ಈಗ ಕುಡುಕರು ಏನಾಗತ್ತ ಸಿದ್ನೇಕೊಪ್ಪಕ್ಕೆ ಹೋಗಿ ಕುಡಿಯೋದು ಹೆಚ್ಚಾಗೈತಿ. ಅವ್ರ ಮಹಿಳೆಯರಿಗೆ ಕಿರಿಕಿರಿ ಆಗೈತಿ. ಆಮೇಲೆ ಅದೊಂದು ಗ್ರಾಮನ ಸರ್ಕಾರ ಏನೈತಿ, ನಾವು ಏನತ್ತ ತಿಮ್ಮಾಪುರ ಏನು ಅಬಕಾರಿ ಸಚಿವರಿಗೆ ನಾವು ಮನವಿ ಮಾಡಿವಿ. ಏನೋ ಕುಕ್ನೂರ್ ತಹಶೀಲ್ದಾರ್ ಮೂಲಕನ ಈ ಮನವಿ ಬರ್ದಿವಿ. ಆ ಮನವಿ ಪತ್ರ ಪ್ರಕಾರ ಅಬಕಾರಿ ಇಲಾಖೆ ಏನು ಜಿಲ್ಲಾಡಳಿತ ಬಂತು, ತಹಶೀಲ್ದಾರ್ ಇಲಾಖೆ ಬಂತು, ಸೂಕ್ತ ಕ್ರಮ ಕೈಗೊಂಡು ಶೀಘ್ರದಲ್ಲಿ ಬಂದ್ ಮಾಡೋಂಥ ವ್ಯವಸ್ಥಾನ ನಮ್ಮ ತಹಶೀಲ್ದಾರ್ ಸಾಹೇಬ್ರು ಎಲ್ಲ ಅಧಿಕಾರಿಗಳು ಮಾಡ್ಬೇಕು. ಯಾಕಂತಂದ್ರ ಇನ್ನು ಮದ್ಯ ಮಾರಾಟ ಮಾಡೋರಿಗೆ ಒಟ್ಟು 1 ಲಕ್ಷ ರೂಪಾಯಿ ದಂಡ. ಆಮೇಲೆ ಅದ್ರ ಹಿಡಿದು ಕೊಟ್ಟಾರಿಗೆ ಸಚಿವಾಗಿ ಅದಕ್ಕೆ 5,000 ರೂಪಾಯಿ ಬಹುಮಾನ. ಅದೇನೈತಿ ಅದನ್ನ ಮಾಡೋಂಥ ವ್ಯವಸ್ಥೆನ ಗ್ರಾಮಸ್ಥರನ್ನು ಅದನ್ನ ಹೇಳಿದಾರ. ಆ ಪ್ರಕಾರ ಅದನ್ನ ತಹಶೀಲ್ದಾರ್ ಆಯ್ತು ಯಾರಾಯ್ತು ಮುಕ್ತ ಒಟ್ಟು ಸರಾಯಿ ಮುಕ್ತ ಗ್ರಾಮವನ್ನಾಗಿ ಮಾಡಿ ಮಹಿಳೆಯರನ್ನ ಉಳಿಸ್ಬೇಕು. ಯಾಕಂದ್ರೆ ಈಗ ಅವ್ರು ಏನ್ ಮಾಡ್ತಾರೆ, ತಾಳಿ ಸತೆ ಮಾರಿ ಅವ್ರ ತಾಯಿ ಇಲ್ಲದಕ್ಕ ಅಷ್ಟು ಕೊಂಬಕ್ಕೆ ಕಟ್ಕೊಂಡಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ಬಂದ್ ಮಾಡ್ಬೇಕು. ನಮ್ಮ ತಹಶೀಲ್ದಾರ್ ಸಾಹೇಬ್ರು ಏನು ಗ್ರೇಡತ್ತು ತಹಶೀಲ್ದಾರ್ ಏನದಾರ ಅವ್ರು ನಮ್ಗೆ ಈ ಮಾಧ್ಯಮ ಮೂಲಕ ಏನ್ ಹೇಳ್ತಾರ ನಮ್ಮ ಮನೆಯವ್ರಿಗೆ ಸ್ವೀಕಾರ ಮಾಡ್ಕೊಂಡು ಹೇಳ್ಬೇಕು. ಏನ್ ಸಮಸ್ಯೆ ಐತಿ ಮಾತಾಡ್ರಿ ಹೆಣ್ಮಕ್ಳು ಬರ್ರಿ. ನಮಗಂತೂ ಬಾಳ ಸಮಸ್ಯೆ ಐತಿ. ಮನಿ ಎಲ್ಲ ಆಗೈತ್ರಿ ಹಂಗಾಗಿ ಕುಡಿದು ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿ ಒಂದೊಂದ್ ಸ್ವಲ್ಪ ಬೈತಾರೆ. ಅದೆಲ್ಲ ನಾವು ಮನಿ ಅಲ್ಲೇ ಮೊದ್ಲ ಆಗೈತಿ. ಡಾಬಾ ಆಮ್ಯಾಗ ಐತೇರಿ. ನಮ್ಮ ಮಾಲೆ 4 ವರ್ಷ ಆಯ್ತು ಮನಿ ಆಗಿ. ಬ್ಯಾಡ ಅಂದ್ರು ಕೇಳಿಲ್ರಿ. ಯಾಕೇರಿ ಇವಾಗ ಮತ್ತೆ ನಮಗೂ ಸಮಸ್ಯೆ ಆಗೈತಿ. ಏನ್ ಮಾಡ್ತಾರ್ರಿ, ರೋಡಿಗೆ ನಿಂತು ಬಿಡ್ತಾರೆ, ಕುಡಿದು ಬಿಡ್ತಾರೆ. ನಾ ಆ ಕಡೆ 9 ಗಂಟೆ 8 ಗಂಟೆ ಸುಮಾರು ಮನೆಯಲ್ಲಿತ್ರ ಊರಾಗಿಂತ್ರ ಹೊಲಕ್ ಬರ್ತೀನಿ. ಇಲ್ಲ ಕ್ಯಾಕಿ ಹೊಡೆದ್ರಿ, ಇಲ್ಲ ಹೋಗ್ಕೊಂತ ಹೋಗೋದ್ರಿ. ಟಾರ್ಚರ್ ಕೊಡ್ತಾರ್ರಿ. ಅರೇ ದುಡ್ರು 14 ಕೊಡ್ತಾರ, 15 ಕೊಡ್ತಾರ. ಹೋಗಾಕ ಹೊರಗಡೆ ತೊಂದ್ರೆ ಎಲ್ಲ ಸರಿಯಾಗಿ ಬಂದ್ ಆಗ್ಬೇಕು. ನಮ್ರ ಸುಟ್ಟು ಬೂದಿ ಆಗ್ಬೇಕು. ಹ್ಞೂನ್ರಿ. ನಮ್ಮ ಹೆಸರು ಸಿದ್ದಮ್ಮ. ಮಕ್ಕಳು ಹೊರಗಡೆ ಹೋಗ್ಬೇಕಾರೆ ಅಲ್ಲೇ ಟಾಯ್ಲೆಟ್ ಹೋಗ್ಬೇಕು. ಆ ಕುಡ್ಕುಡ್ ದಾರಿ ನಿಂದಿರ್ತಾವ ಮಕ್ಕಳು. ಎಲ್ಲಿ ಟಾಯ್ಲೆಟ್ ಹೋಗ್ಬೇಕು? ದಾರಿ ನಿಂತು ಬಿಡ್ತಾರ. ಎಷ್ಟೋ ಬರ್ತಾರ ಬಿಡ್ತಾರ. 7 ಗಂಟೆಲಿಂದ ರಾತ್ರಿ 10 ಗಂಟೆ ಬಿಟ್ಟ ಟಾಯ್ಲೆಟ್ಗೆ ಹೋಗಕ್ ಹೆಂಗ್ ಆಗ್ತದೆ? ಇಲ್ಲ ಅವ್ರು ಬಿಡೋ ಮಟ್ಟ ತೆಮ್ಕೊಂಡು ಹೋಗಕ್ಕಂತ ಮಕ್ಕಳಿಗೆ. ಮಕ್ಕಳಿಗೆ ಹುಡ್ತರಿಂದ ಮಕ್ಕಳು ಎಲ್ಲಿ ಟಾಯ್ಲೆಟ್ ಹೋಗ್ಬೇಕಂದ್ರಿ, ಹರಿಯದ ಮಕ್ಳು ಅಡ್ಡಾಡ್ಬೇಕಂದ್ರಿ, ಯಾರ್ ಸೀದಾ ಇರ್ತಾರ, ಯಾರ್ ಕೊಟ್ಟಿರ್ತಾರ, ಯಾರಿಗ್ ಗೊತ್ತಿರ್ತೈತಿ. ಆಗ ಹೆಣ್ಮಕ್ಳಿಗೆ ಏನ್ ಕೇಂದ್ರ ಆದ್ರೆ ಯಾರು ಜವಾಬ್ದಾರಿ ಆಗ್ತಾರ? ಅಲ್ಲಿ ಬಂದ್ ಆಗ್ಬೇಕಂತ. ಎಲ್ಲಾನು ಬಂದ್ ಆಗ್ಬೇಕು. ನಮ್ಮೂರಾಗ ಏನು ಸರಿ ಇರಬಾರ್ದು. ಇತ್ತಾಗ 1 ಲಕ್ಷ ರೂಪಾಯಿ ತಾಂಡ್ರಿ. ಒಟ್ಟು ತೀರ್ಮಾನ ಒಂದರಿ. ತಹಶೀಲ್ದಾರ್ ಸಾಹೇಬ್ರು ಈಗೇನೈತಿ ಮಹಿಳೆಯರು ಎಲ್ಲ ಒಪ್ಪಂದ ಏನೈತಿ ಆ ಒಪ್ಪಂದ ಮೇರೆಗೆ ಅವರು ಸದ್ಯ ಬರ್ರಿ ನೀವು ಹೆಣ್ಮಕ್ಳು ಬರ್ರಿ ಮನೆ ಕೊಡ್ ಬರ್ರಿ 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 ಸರಂಡಿಗೆ
ಸರಾಯ ಏನಾಗ್ಬೇಕು? ಬಂದ್ ಆಗ್ಲೇಬೇಕು. ಸರಾಯ ಬಂದ್ ಆಗ್ಲೇಬೇಕು. ಇವ್ರೆ ಬರೀ